ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿಂದು ವ್ಲಾಗ್ ಏನು ಅಂದರೆ, ಇವತ್ತು ನಾಮಕರಣ ಫೆಸ್ಟಿವಲ್ ಮಾಡ್ತಾ ಇದ್ದೀವಿ ನನ್ನ ಮಗನಿಗೆ. ಶ್ರೀಮನ್ಮಹಾದೀಪಮಹಾಲಕ್ಷ್ಮೀ ದೇವತಾಯೇ ನಮಃ. ದೇವಸ್ತಮೇವ ಜಗದಾಂ ದಯಿತಾರುಜಸ್ತೆ ದೀರ್ಘಂತಂ ಪ್ರತಿನಿವರ್ತನಂ ಇದಂ ವಿವಾಭ್ಯಾಂ ಸ್ತೌವ್ಯಂ ಸ್ತವಪ್ರಿಯಮಾದಃ ಶರಣಾಗ್ನಿಭಸ್ಯಂ ಸ್ತೋತಂ ಭವಂತಂ ಭವಿಷ್ಯತಿ ಜಂತುರೇತಃ ದೀಪಂ ವಾಮಹರೋನ್ನುಡ ಮನ್ಮಂಥರೆ ಕಲಿಯುಗೆ ಪ್ರಥಮಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತ. ಸೊ ಹಂಗಾಗಿ ಸ್ವಲ್ಪ ಫನ್ನಿ ಕ್ವಶನ್ಸು ಫ್ರೆಂಡ್ಸ್ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಈಗ ಮಾತಾಡ್ತಾ ಇದ್ವಿ. ನನ್ನ ಜೊತೆ ಫ್ರೆಂಡ್ಸ್ ಇದ್ದಾರೆ. ಒಂದು ನಿಮಿಷ. ಹಲೋ ಮೈಕ್ ಚೆಕ್. ಇವತ್ತಿನ ಟಾಪಿಕ್ ಏನಂದ್ರೆ, ಮಕ್ಕಳಿಗೆ ಡೈಪರ್ ಯೂಸ್ ಮಾಡೋದು ಒಳ್ಳೇದಾ ಕೆಟ್ಟದ್ದಾ? ಆಸ್ ಎ ನ್ಯೂ ಡ್ಯಾಡ್ ಡೈಪರ್ ಯೂಸ್ ಮಾಡೋದು ಅಷ್ಟೊಂದು ಒಳ್ಳೇದಲ್ಲ, ಸೇಫ್ ಅಲ್ಲ. ಹಂಗಂತ ಹೇಳ್ಬಿಟ್ಟು ಡೈಪರ್ ಯೂಸ್ ಮಾಡದಿರೋದಕ್ಕಾಗಲ್ಲ, ತೊಳೆಯಕ್ಕೂ ಆಗಲ್ಲ ಅಂತಲ್ಲ. ನೈಟ್ ಟೈಮ್ ಯೂಸ್ ಮಾಡೋದು ವಾಸಿ. ಅದಕ್ಕೆ ಆಲ್ಟರ್ನೇಟ್ ಏನಿದೆ ಅಂದ್ರೆ, ಏನು ಈಗ ಪ್ಯಾಂಟ್ಸ್ ಬಂದಿದೆಯಲ್ಲ, ನಾರ್ಮಲ್ ಶಾರ್ಟ್ಸ್ ಚಡ್ಡಿಗಳು ಬಂದಿದೆ, ಅದನ್ನ ಯೂಸ್ ಮಾಡ್ಕೊಂಡು ಡೈಪರ್ನ ಸ್ವಲ್ಪ ಕನ್ಸ್ಯೂಮ್ ಮಾಡೋದನ್ನ ಕಮ್ಮಿ ಮಾಡ್ಬೇಕಷ್ಟೇ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ. ಹೋಗ್ತಾ ಇದೀಯಾ ನೀನು? ನಿನ್ನ ಹಿಂದೆಗಡೆ ಯಾರೋ ಇರ್ತಾರೆ, ಯಾರು ಇರ್ಬೋದು? ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಶುಭಕರಣ ಏವಂಗುಣ ವಿಶೇಷೇಣ ವಿಶಿಷ್ಟಾಯಾಂ ಅಸ್ಯಾಂ ಸುಭತಿತೋ. ಈಗ ಎಲ್ಲರದ್ದು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಗುಡ್ ಕಂಟೆಂಟ್, ಒಳ್ಳೆ ಕಂಟೆಂಟ್. ಏನಂಟಿ ಏನನ್ಸರಿ ಹೇಳೋ? ಡೈಪರ್. ನಾವಿಲ್ಲಿ ವ್ಲಾಗ್ ಮಾಡ್ತಾ ಇದ್ರಿ ಆಮೇಲೆ. ಸೊ ಇವರೇ ಈಗ ಇಲ್ಲಿರೋ ಗೆಸ್ಟ್ಸು. ಇವರು ಸಂತೋಷ್ ಅಂತ, ಇವರು ಉಮೇಶ್, ಹಾಗೂ ಇವರು ಕೂಲಿಂಗ್ ಗ್ಲಾಸ್ ಧನುಷ್ ಅಂತ, ಇವರು ಬ್ಲ್ಯಾಕ್ ರಮೇಶ್ ಅಂತ. ಸೊ ಇವತ್ತಿನ ಟಾಪಿಕ್ ಏನು ಅಂದ್ರೆ ಏನ್ ಹೇಳಿ, ಏನಾದ್ರು ಟಾಪಿಕ್ ಕೊಡಿ, ಏನಾದ್ರು ಮಾತಾಡೋ ಟಾಪಿಕ್ ಕೊಡಿ. ಏನಾದ್ರು ಹೇಳೋದನು ಟಾಪಿಕ್ ಕೊಡಿ, ಏನಾದ್ರು ಒಂದು ಮಾತಾಡೋಣ. ಮಾತಾಡ್ಬೇಕು. ಡೈಪರ್ ತರಕೋಬೇಕು ನಾನು, ಬೇಗ ಹೇಳಿ. ಪರ್ಚೇಸ್ ಮಾಡಿದ್ರೆ ಇರಬೇಡಿ, ಡಿಸ್ಟ್ರಿಬ್ಯೂಟರ್ ಹಾಳಾಗ್ತಾರೆ. ಯಾಕಂದ್ರೆ ಇವರು ಡಿಸ್ಟ್ರಿಬ್ಯೂಟರ್. ಈಗ ಡೈಪರ್ ಹೊಸದಾಗಿ ಬೇರೆ ತಗೊಬಿಟ್ಟವ್ರೆ. ನಾನೇ ಡೈಪರ್ ಪ್ರಮೋಟ್ ಮಾಡಿಲ್ಲ ಅಂದ್ರೆ, ಡೈಪರ್ ಎಲ್ಲರೂ ತಗೊಳ್ಳಿ, ಜಾಸ್ತಿ ಯೂಸ್ ಮಾಡಿ, ಎಲ್ರು ಯೂಸ್ ಮಾಡಿ, ಅಡಲ್ಟ್ ಡೈಪರ್ ಯೂಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹೇಳಿ. ಇವ್ರು ಕ್ವಶನ್ ಕೇಳ್ತಾರೆ. ಫಸ್ಟ್ ಬಾರೋ ಮೈಕ್, ಇವ್ರು ಮೈಕ್ ಇಡ್ಬೇಕು. ಇವನು ಮಾತಾಡಿ. ಫಂಕ್ಷನ್ ಹೆಂಗಿತ್ತು? ಹೆಸರು ಏನನ್ಸ್ತು? ಕುಶಾಂತ್ ಓಕೆನಾ? ಹೇಳಿ ಮಾತಾಡಿ. ತುಂಬಾ ಖುಷಿ ಆಯ್ತು. ನಮ್ಮ ಅಮ್ಮಗನ ಹೆಸರು ತುಂಬಾ ಇಷ್ಟ ಆಗಿದೆ. ಏನ್ ಹೆಸರು ಹೇಳಿ? ಹೆಸರೇನ್ ಹೇಳಿ? ಇರೋ ಒಂದ್ಸರಿ ನೋಡ್ಬಿಡ್ತೀನಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಖುಷಿ ಆಗಿರಬೇಕು ಅಂತ ಕುಶಾಂತ್ ಅಂತ ಇಕ್ಕಿದ್ದಾರೆ. ತುಂಬಾ ಚೆನ್ನಾಗೈತಪ್ಪ, ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ಕುಶಾಂತ್ ಅನ್ನೋ ಹೆಸರು ಕೇಳಿ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಅವ್ರು ಕೂಡ ಅಲ್ವೇ? ಏನ್ ಹೇಳ್ಬೇಕು? ಕುಶಾಂತ್ ಅಂದ್ರೆ ಏನು? ಇಂದು ನಮ್ಮ ಚಿಕ್ಕ ಪುಟಾಣಿ ಪಾಪು ನಾಮಕರಣ ಮಾಡಿದ್ರೆ ನಾವು ಲವ ಕುಶ ಅನ್ನೋ ಹೆಸರಿಗೆ ಸಂಬಂಧಪಟ್ಟಂತೆ ಕುಶಾಂತ್ ಅಂತ ಹೆಸರಿಕ್ಕಿದ್ದೀರಿ. ಸದಾ ಜೀವನದಲ್ಲಿ ಖುಷಿಯಾಗಿರ್ಲಿ ಅಂತ ಕುಶಾಂತ್ ಅಂತ ಹೆಸರು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಅಜ್ಜಿ ಕೊಡಿ. ಅಜ್ಜಿ ನೀವೊಂದ್ ಎರಡು ಮಾತು ಹೇಳಿ ಹೆಸರು ಬಗ್ಗೆ. ಕುಶಾಂತ್ ಅಂತ ಹೆಸರಿಕ್ಕಿದ್ರಿ ಮೊಮ್ಮಗನ್ಕ. ಅವ್ರು ಖುಷಿಯಾಗಿ ಇರ್ಬೇಕು, ಅವ್ರು ಇರೋ ಗಂಟ. ಅಜ್ಜಿಗೆಲ್ಲಾರು ಒಂದ್ಸರಿ ಚಪ್ಪಾಳೆ ಹೊಡಿರಿ. ಆಯ್ತಪ್ಪ ನಮ್ಮ ಇವಳು ಅನಿತಾ ಅಂತ ನನ್ನ ತಂಗಿ. ಕುಶಾಂತ್ ಅಂದ್ರೆ ಏನು? ಕುಶಾಂತ್ ಅರ್ಥ ಏನ್ ಹೇಳಿ ನೋಡು.
ಅರ್ಥ ಹೇಳು, ನನಗ್ ಗೊತ್ತಿಲ್ಲ, ನೀನೇ ಹೇಳು. ಕುಶಾಂತ್ ಅಂತ ಅನ್ನೋದಕ್ಕೆ ಈ ಮಗುವಿನ ಹೆಸರೇ ಕುಶಾಂತ್ ಅಂತ, ಖುಷಿ ಖುಷಿ ಆಗಿರ್ಲಿ ಅಂತ. ಅಳಮ್ಮ ಜೋರಗಳು ಅನ್ಸತಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ಯಾವ್ದ ನಂಗೆ ಅರ್ಥ ಆಗ್ದಿರ ಹೆಸರಿಗೆ ಬಿಟ್ಟಿದ್ದೀರಾ ಅಂತ ಅರ್ಥ ನಾವು. ಯಾರು ಆಂಟಿ ಇವತ್ತು ಫಂಕ್ಷನ್ ಹೆಂಗಿತ್ತು? ಸೂಪರ್ ಆಗಿತ್ತು. ನಮ್ಮ ಮಗಂದು ಕುಶಾಂತದ್ದು ಖುಷಿ ಖುಷಿಯಾಗಿತ್ತು. ಖುಷ ಅಂತಂದ್ರೆ ಏನು? ಖುಷ ಅಂತಂದ್ರೆ ನನ್ಗೆ ಗೊತ್ತಿಲ್ಲಪ್ಪ. ಆಂಟಿ ನೀವೊಂದೆರಡು ಮಾತಾಡಿ ಆಂಟಿ, ಮಾತಾಡಿ. ಹೇಳಿ ಹೇಳಿ ಮಾತಾಡಿ. ನಿಮ್ಮ ಹೆಸರೇನು ಹೇಳಿ? ಖುಷಿ ಆಯ್ತಾ? ನಿಮ್ಮ ಹೆಸರು ಖುಷಿ ಆಯ್ತಾ? ಹೆಸರು ವೆಂಕಟಮ್ಮನ ಇವ್ರ ಹೆಸರು. ನಿಮ್ಮ ಯಜಮಾನ್ರ ಹೆಸರೇನು? ಆಂಟಿ ಇಲ್ಲ ಆಂಟಿ ಇಲ್ಲಿ ಆನ್ ಒಂದ್ಸರಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪ್ರಪಂಚ ಎಲ್ಲ ಕಾಣಿಸ್ತದೆ. ಆಮೇಲೆ ಚಾಕ್ಲೇಟ್ ಅನ್ಕೊಂಡು ಬ್ಯಾಗ್ ಹಾಕೊಂಡ್ಬಿಟ್ಟೆ. ಅದು ಮಾತಾಡೋದು ಶ್ರೀರಾಮರ ಮಕ್ಕಳ ತರ ಕುಶಾಂತ್ ಅಂತ ಹೆಸರಿಕ್ಕವ್ರೆ. ಲವ ಖುಷಿನ್ ತರ 106 ವರ್ಷ ಖುಷಿ ಖುಷಿಯಾಗಿಡ್ಲಿ. ಆ ದೇವ್ರ ಒಳ್ಳೆ ಆರೋಗ್ಯ ಆಯುಸ್ ಕೊಟ್ಟಿ ಚೆನ್ನಾಗ್ ಕಾಪಾಡ್ಲಿ. ಐಶ್ವರ್ಯ ವಿದ್ಯಾ ಎಲ್ಲ ಕೊಡ್ಲಿ. ಆರೋಗ್ಯ ಐಶ್ವರ್ಯ ವಿದ್ಯಾ ಎಲ್ಲ ಕೊಟ್ಟು ಚೆನ್ನಾಗ್ ಸಾಕ್ಲಿ ನಮ್ಮ ಮಕ್ಕಳನ್ನ. ದೇವ್ರ ಆಶೀರ್ವಾದ ಸದಾ ನಮ್ಮ ಮಕ್ಕಳು. ಏನ್ ಹೇಳಿ ಮಗು ಹೆಸರು ಏನ್ ಹೇಳು? ಕುಶಾಂತ್. ಬರ್ತೀನಿ ಅವ್ರ ಹತ್ರ. ಅವ್ರಿಗಿನ್ನ ಟಾಪಿಕ್ ರೆಡಿ ಮಾಡ್ಕೊಂಡ್ ಬರ್ಬೇಕು. ವಿಷ್ಣುರ್ವಾಸುದೇವೋ ಹವಿರಕ್ಷತೋ ವನಮಾಲೀನದೇಶಾಂಗೆ ಶೃಂಗೇ ಚಕ್ರೇ ಧನಂದಗೆ ಶ್ರೀಮಾನ್